ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಎಷ್ಟು ಪರ್ಫೆಕ್ಟಾಗಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಹೌದು, ನಾವು ಸಮ್ಟೈಮ್ಸ್ ಇಡ್ಲಿಗೆ ರುಬ್ಬಿದಾಗ ದೋಸೆ ಮಾಡ್ಕೋತೀವಿ ಅಥವಾ ದೋಸೆಗೆ ರುಬ್ಬಿದಾಗ ಇಡ್ಲಿ ಮಾಡ್ಕೋತೀವಿ. ಬಟ್ ಎರಡಕ್ಕೂ ಡಿಫ್ರೆಂಟಾಗಿ ರುಬ್ಕೋಬೇಕಾಗತ್ತೆ. ಎರಡಕ್ಕೂ ಡಿಫ್ರೆಂಟ್ ಮೆಥಡ್ ಇದೆ. ಬಟ್ ಅದನ್ನು ಸ್ಪೆಸಿಫಿಕ್ಕಾಗಿ ವೀಡಿಯೋಗಾದರೂ ತೋರಿಸ್ಲೇಬೇಕಲ್ವಾ, ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಆಲ್ರೆಡಿ ಇಡ್ಲಿ ಬ್ಯಾಟರ್ನ ತೋರಿಸಿದ್ದೀನಿ. ಇವತ್ತು ದೋಸೆ ಬ್ಯಾಟರ್ದು ತೋರಿಸ್ತಾ ಇದ್ದೀನಿ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿರುವಂಥ ಬ್ಯಾಟರ್ ಬಂದ್ಬಿಟ್ಟು ಆಲ್ರೆಡಿ ಫರ್ಮೆಂಟೇಷನ್ ಆಗಿರುವಂಥ ಬ್ಯಾಟರ್. ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ದೋಸೆ ಬ್ಯಾಟರ್ ಅಂತ. ಸೊ ಈ ಥರ ಪರ್ಫೆಕ್ಟಾಗಿ ಫರ್ಮೆಂಟೇಷನ್ ಆಗಬೇಕು, ತುಂಬ ಚೆನ್ನಾಗಿ ದೋಸೆ ಬರಬೇಕು ಅಂತ ಅಂದರೆ ಯಾವ ಮೆಷರ್ಮೆಂಟಲ್ಲಿ ನಾವು ಅಕ್ಕಿ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೋಬೇಕು ಅಂತ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನಿಮಗೆ ಅಕ್ಕಿ ನೆನೆಸೋಕ್ಕೆ ಯಾವ ವೆಸಲ್ ಕಂಫರ್ಟಬಲ್ ಅದನ್ನು ತೊಗೋಬೋದು. ಅದಕ್ಕೆ ಇವಾಗ ಅಕ್ಕಿನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ರೇಷನ್ ಅಕ್ಕಿನ ಬಳಸಿದ್ದೀನಿ. ಇಲ್ಲಿ 2 ಗ್ಲಾಸ್ ರೇಷನ್ ಅಕ್ಕಿನ ಬಳಸಿದ್ದೀನಿ ಮತ್ತು ಅರ್ಧ ಗ್ಲಾಸು ಉದ್ದಿನಬೇಳೆ, 1/4 ಗ್ಲಾಸಷ್ಟು ಅವಲಕ್ಕಿನ ಹಾಕ್ಕೋಬೇಕು. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, ಇಷ್ಟನ್ನು ಹಾಕ್ಕೋಬೇಕಾಗತ್ತೆ. 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, 1/4 ಗ್ಲಾಸಷ್ಟು ಅವಲಕ್ಕಿ. ಇಲ್ಲಿ ಅವಲಕ್ಕಿ ಹಾಕಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಬಟ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದೆ ಅಂದರೆ ನಾನು ಈ ಮೆಷರ್ಮೆಂಟ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಇವಾಗ ಇದನ್ನು ನೀಟಾಗಿ 4ರಿಂದ 5 ಸಲ ಈ ಥರ ಉಜ್ಜಿ ತೊಳಿಬೇಕಾಗುತ್ತೆ. ಯಾಕಂದರೆ ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಕ್ಲೀನಾಗಿ ತೊಳೆದು ಒಂದು 8ರಿಂದ 10 ಗಂಟೆಗಳ ಕಾಲ ನೆನೆಸಬೇಕು. ನೆನೆಸಾದ್ಮೇಲೆ ಈ ಥರ ಆಗಿರುತ್ತೆ ರೈಸು ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು. ಇವಾಗ ಇದನ್ನು ರುಬ್ಕೋಬೇಕಾಗುತ್ತೆ. ಆ್ಯಂಡ್ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಇದನ್ನು ಹೇಗೆ ರುಬ್ಬಬೇಕು ಅಂದರೆ ನುಣ್ಣಗೆ ರುಬ್ಬಬೇಕು. ಯೂಶ್ವಲಿ ನಾವು ಇಡ್ಲಿಗೆ ಸ್ವಲ್ಪ ತರ್ತರಿಯಾಗಿ ರುಬ್ತೀವಿ, ಬಟ್ ದೋಸೆಗೆ ತುಂಬ ನುಣ್ಣಗೆ ರುಬ್ಬಿದ್ರೆ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ. ಆ್ಯಂಡ್ ನಾವೇನಾದರೂ ಇಡ್ಲಿಗೆ ರುಬ್ಕೋತಾ ಇದ್ದೀವಿ ಅಂತಂದರೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ಬೇಕಾಗುತ್ತೆ, ಅಕ್ಕಿನ ಸಪ್ರೇಟ್ ನೆನೆಸ್ಬೇಕಾಗುತ್ತೆ. ಯಾಕಂದರೆ ಉದ್ದಿನಬೇಳೆನೆಲ್ಲ ನುಣ್ಣಗೆ ರುಬ್ಕೋಬೇಕು, ಅಕ್ಕಿನ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಬಟ್ ದೋಸೆಗೆ ಹಾಗಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನುಣ್ಣಗೆ ರುಬ್ಬಬೇಕಾಗಿರೋದ್ರಿಂದ ಜೊತೆಗೆ ನೆನೆಸ್ಕೋಬೋದು, ಏನೂ ತೊಂದರೆ ಇಲ್ಲ. ಇವಾಗ ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. 8ರಿಂದ 10 ಗಂಟೆ ಟೈಮ್ ನಾವು ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕಾಗತ್ತೆ. ನಾನು ಫರ್ಮೆಂಟೇಷನ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ತೋರಿಸ್ತಾ ಇದ್ದೀನಿ ದೋಸೆ ಬ್ಯಾಟರ್ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಉಬ್ಬಿ ಬಂದಿದೆ ಅಂತಲೂ ನೀವು ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದೇ ಒಂದು ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ಪ್ರಾಪರಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಟ್ಬಿಡಬೇಕು. ಅದಾದಮೇಲೆ ನಿಮಗೆ ಯಾವ ದೋಸೆ ಬೇಕೋ ಆ ದೋಸೆನ ಹಾಕ್ಕೋಬೋದು. ಸೆಟ್ ದೋಸೆ ಆದರೂ ಹಾಕ್ಕೊಳ್ಳಿ, ಮಸಾಲೆ ದೋಸೆ ಆದರೂ ಹಾಕ್ಕೊಳ್ಳಿ, ಪ್ಲೇನ್ ದೋಸೆ ಆದರೂ ಹಾಕ್ಕೊಳ್ಳಿ. ಯಾವ ದೋಸೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಆ್ಯಂಡ್ ಒಂದು ಸ್ವಲ್ಪನೂ ತವಾಗೆ ಅಂಟ್ಕೊಳ್ಳಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರ್ತಿರುತ್ತೆ. ನಾನು ಆಲ್ಮೋಸ್ಟ್ ಇಲ್ಲಿ ಪ್ಲೇನ್ ದೋಸೆ ಮತ್ತು ಸೆಟ್ ದೋಸೆನ ಹಾಕಿ ತೋರಿಸಿದ್ದೀನಿ. ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.